ಮೈಸೂರು ಜೆಡಿಎಸ್ನಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಜೋರಾಗ್ತಾ ಇವೆ. ಮನೆಯೊಂದು ಮೂರು ಬಾಗಿಲ ಎಂಬಂತಾಗಿದೆ ಮೈಸೂರು ಜೆಡಿಎಸ್ನ ಪರಿಸ್ಥಿತಿ. ಜೆಡಿಎಸ್ ನಾಯಕತ್ವಕ್ಕೆ ಜಿಟಿ ದೇವೇಗೌಡ ಫ್ಯಾಮಿಲಿ ಭಾರಿ ಪೈಪೋಟಿಯನ್ನು ನಡೆಸ್ತಾ ಇದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು, ಜಿಟಿಡಿ ಬದಲು ಚಾಮುಂಡೇಶ್ವರಿಯಲ್ಲಿ ಪುತ್ರನಿಗೆ ಜೆಡಿಎಸ್ ಟಿಕೆಟ್ ಸಿಗುತ್ತಾ? ಹಾಗಾದ್ರೆ ಹುಣಸೂರು ಶಾಸಕರಾಗಿರುವಂತಹ ಹರೀಶ್ ಗೌಡಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಲಾಗುತ್ತಾ? ಚಾಮುಂಡೇಶ್ವರಿ ಸ್ಪರ್ಧೆಗೆ ದಿಗ್ಗಜರು ಇದ್ದಾರೆ ಅಂತ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಟಿಡಿ ಮತ್ತು ಕುಮಾರಸ್ವಾಮಿ ಮಧ್ಯೆ ಭಾರಿ ಹಗ್ಗಜುಗಾಟ ಜೋರಾಗಿ ನಡೀತಾ ಇದೆ. ಅಪ್ಪನ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ಜಿಡಿ ಹರೀಶ್ ಗೌಡ ತಯಾರಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಕುಟುಂಬ ಕಿತ್ತಾಟದ ಜೊತೆಗೆ ಸಾರಾ ಮಹೇಶ್ ಕೂಡ ಇಲ್ಲಿನ ಆಕಾಂಕ್ಷಿ. ಒಂದು ಕ್ಷೇತ್ರ, ಮೂವರ ಕಣ್ಣಿದೆ, ಕಾದ್ ನೋಡಬೇಕು ಜೆಡಿಎಸ್ನ ವರಿಷ್ಠರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೇಳಿ. ಒಟ್ನಲ್ಲಿ ಮೈಸೂರು ಜೆಡಿಎಸ್ನ ರಾಜಕೀಯ ಲೆಕ್ಕಾಚಾರ, ಜಟಾಪಟಿ ಎಲ್ಲವೂ ಕೂಡ ಜೋರಾಗ್ತಾ ಇದೆ. ಅದು ಒಂದು ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಸದ್ಯಕ್ಕೆ ಶಾಸಕರಾಗಿರೋದು ಅಲ್ಲಿ ಜಿಟಿ ದೇವೇಗೌಡರು, ಅವರ ಪುತ್ರ ಹರೀಶ್ ಗೌಡ ಕೂಡ ಅದೇ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳಲಾಗ್ತಾ ಇದೆ. ಇತ್ತ ಸಾರಾ ಮಹೇಶ್ ಕೂಡ ಆಕಾಂಕ್ಷಿ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಕ್ಷೇತ್ರ ಒಂದು, ಮೂವರ ಕಣ್ಣು, ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಇಲ್ಲಿ ಲೆಕ್ಕಾಚಾರಗಳು ಹೇಗಿವೆ? ಸಂಪತ್ತ ಏನು, ಮೈಸೂರಿನ ಪ್ರತಿಷ್ಠಿತ ಕ್ಷೇತ್ರವಾದಂತಹ ಚಾಮುಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಗಳಾದಂತಹ ಮೂವರು ಈಗಾಗಲೇ ಜಟಪಟಿಯನ್ನು ಶುರು ಮಾಡಿರುವಂತದ್ದು. ಶಾಸಕರಾದಂತಹ ಹಾಲಿ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು ಇನ್ನೂ ಕೂಡ ಇರುವಂತದ್ದು, ಜೆಡಿಎಸ್ ನಲ್ಲೇ ಕೂಡ ಮುಂದುವರಿತಿರುವಂತದ್ದು. ಕೆಲವು ದಿನಗಳ ಹಿಂದಷ್ಟೇ ಕುಮಾರಸ್ವಾಮಿ ಅವರು ಬಂದು ಮೈಸೂರು ಜಿಲ್ಲೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ನಮ್ಮ ಪಕ್ಷದಲ್ಲಿ ಇಲ್ಲ, ಅವರು ಬೇರೆಯವ್ರ ಜೊತೆ ಇದ್ದಾರೆ, ಹಂಗಾಗಿ ಕೂಡ ಅವರ ಬಗ್ಗೆ ನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಕ್ ಹೋಗೋದಿಲ್ಲ ಅಂತ ಹೇಳಿ ಹೇಳಿಕೆಯ ಬೆನ್ನಲ್ಲೇ ಕೂಡ ಹಲವಾರು ಶಾಸಕರಾದ ಜಿಟಿ ದೇವೇಗೌಡರು, ಅವರ ಪುತ್ರ ಹರೀಶ್ ಗೌಡ ಏನಿದ್ದಾರೆ, ಅದಲ್ಲದೆ ಮಾಜಿ ಶಾಸಕರಾದಂತಹ ಸಾರಾ ಮಹೇಶ್ ಅಂದ್ರೆ ಕೇರನಗರ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಗೆದ್ದು ಸೋತಂತಹ ಸಾರಾ ಮಹೇಶ್ ಅವರು ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಶಾಸಕ ಜಿಟಿ ದೇವೇಗೌಡರ ಪುತ್ರರಾದಂತಹ ಹುಣಸೂರು ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡರು ಕೂಡ ವಿಧಾನಸಭಾ ಅಂದ್ರೆ ಚಾಮುಂಡಿ ವಿಧಾನಸಭಾ ಕ್ಷೇತ್ರದಲ್ಲೇ ಮುಂದಿನ ಚುನಾವಣೆಯಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳಿ ಕೆಲವು ಕಾರ್ಯಕರ್ತರಾಗಿರ್ಬೋದು, ಮತ್ತೆ ಅವರು ಕೂಡ ಸ್ವತಃ ಒಬ್ಬ ಕಾರ್ಯಕರ್ತರ ಜೊತೆ ಹೇಳ್ಕೊಂಡಿರುವಂತದ್ದು. ಹಿಂಗಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಏನಿದೆ ಇದು ಮೂವರು ಒಂದೇ ಕ್ಷೇತ್ರಕ್ಕೆ ಕಣ್ಣಿಟ್ಟಿರುವಂತದ್ದು. ಅದರಲ್ಲೂ ಕೂಡ ಜೆಡಿಎಸ್ ನ ಮೂವರು ಶಾಸಕರು ಕೂಡ ಜೆಡಿಎಸ್ ಮೇಲೆ ಕಣ್ಣಿಟ್ಟಿರುವಂತದ್ದು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲೋ ಒಂದ್ ಕಡೆ ಜಟಾಪಟಿ ಉಂಟಾಗಿದೆ ಅಂತಾನೆ ಹೇಳ್ಬಹುದಾಗಿರುವಂತದ್ದು. ಈ ಮೂರು ಕೂಡ ಇಬ್ಬರು ಹಾಲಿ ಶಾಸಕರಾಗಿರುವಂತದ್ದು, ಅದಲ್ಲದೆ ತಂದೆ ಮತ್ತೆ ಮಗನ ನಡುವೆ ಜಟಾಪಟಿ ಶುರುವಾಗಿರುವಂತದ್ದು, ಕಾರ್ಯಕರ್ತರ ನಡುವೆ ಗೊಂದಲ ಉಂಟಾಗಿರುವಂತದ್ದು. ಸಾರಾ ಮಹೇಶ್ ಅವರು ಅವರು ಕೇರನಗರ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು, ಅವರು ಕೇರನಗರ ಕ್ಷೇತ್ರದಲ್ಲೇ ನಿಲ್ಬಹುದಿತ್ತು. ಹುಣಸೂರಲ್ಲಿ ಹಾಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಗೌಡರು ಹುಣಸೂರು ಕ್ಷೇತ್ರದಲ್ಲೇ ನಿಲ್ಬಹುದಿತ್ತು. ಅವರು ಈ ಕ್ಷೇತ್ರಕ್ಕೆ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಕಣ್ಣಿಟ್ಟಿದ್ದಾರೆ, ಅಥವಾ ಜೆಡಿಎಸ್ ನಿಂದ ಏನಾದ್ರೂ ಕೂಡ ಜಿಟಿ ದೇವೇಗೌಡರನ್ನ ಉಚ್ಚಾಟನೆ ಮಾಡಲಾಗುತ್ತಾ ಎಂಬ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಜಿಟಿ ದೇವೇಗೌಡರು ಹೇಳೋ ಪ್ರಕಾರವಾಗಿ ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೇನೆ, ಮುಂದಿನ ಬಾರಿಯೂ ಕೂಡ ಜೆಡಿಎಸ್ ಪಕ್ಷದಿಂದನೇ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆ ಕೊಡ್ತಿರುವಂತದ್ದು. ಅದಲ್ಲದೆ ಈಗ ಮೂವರ ಒಂದು ಜಟಾಪಟಿ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿರುವಂತದ್ದು. ಸಂಪತ್ತು. ಥ್ಯಾಂಕ್ ಯು ಪ್ರೇಮ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.